ಅವ್ರವ್ರದೇ ನಡೆಸ್ಕೊಂತವ್ರು ಅಷ್ಟೇ ಹೊರ್ತು ಅವ್ರವ್ರ ಬೆಂಬಲ ಅವ್ರವ್ರದ್ದು ಏನಾಯ್ತೋ ಅದನ್ನು ಬರೀ ಅವ್ರು ಕಿತ್ತಾಡ್ಕೊಂಡು ಅವ್ರು ಇದು ಮಾಡ್ಕೊಂತಾರೆ ಮೇಡಮ್. ಅವ್ರವ್ರು ಕಿತ್ತಾಡ್ಕೊಂಡು ಅವ್ರವ್ರದ್ದು ಏನು ಬೇಕೋ ಅದು ತಗೊಂತವ್ರೆ. ಆಟೋದವ್ರದ್ದೇ ಆಗಲಿ ಒಂದು ಏನೇ ಆಗಲಿ ವೆಹಿಕಲ್ಗಳ್ದು ಯಾರ್ದು ನೋಡ್ತಿಲ್ಲ, ಬಡವರು ಬಗ್ರದ್ದು ಏನು ನೋಡ್ತಿಲ್ಲ, ಅವ್ರವ್ರದ್ದು ಅವ್ರು ಇದು ಮಾಡ್ಕೊಂತವ್ರೆ. ಆ ಥರ ಇದು ಮಾಡ್ಕೊಂತವ್ರೆ. ನಾ ಬೆಳಿಗ್ಗೆ ಇದ್ರೆ ನೋಡಿರಿ ಇಲ್ಲಿ 250 ರೂಪಾಯಿ ಬಾಡಿಗೆ ಕಟ್ಟಬೇಕು. ಮಕ್ಕಳು ಫೀಸ್ ಆಗಲಿ ಪ್ರತಿಯೊಂದಕ್ಕೂ ಹೆಂಗೆ ಸಾಯ್ತಾ ಇದೀವಿ ಅಂದರೆ ಆ ರೋಡಿಗೆ 10 ರೂಪಾಯಿ ಕೊಟ್ಬಿಟ್ಟು ನಾವು ರಾಗಿ ಅಂಬಲಿ ಕುಡಿಯೋ ಪರಿಸ್ಥಿತಿಗೆ ಬಂದಿದ್ದೀವಿ. ನಾವು ರಾಗಿ ಅಂಬಲಿ ಕುಡಿತಾ ಇದ್ದೀವಿ ಮೇಡಮ್. ನಮ್ಮ ಕಷ್ಟ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಆದರೂ ಅಂಬಲಿನ ಗಂಜಿನ ಕುಡ್ಕೊಂಡು ನಾವು ಕಷ್ಟ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಡತಿ ಮಕ್ಳಿಗೆ ಅಂದರೆ ಇಂಥ ಸರ್ಕಾರ ಬಂದೈತಲ್ಲ, ಸರ್ಕಾರ ಯಾವ ಸರ್ಕಾರ ಕರೆಕ್ಟಾಗೈತಿ? ಸರ್ಕಾರ ಯಾವುದು ಕರೆಕ್ಟಾಗಿಲ್ಲ. ಅವರು ಇದು ಗಂಟೆ ಒಂದು ಮಾತು ಮಾತಾಡಿಲ್ಲ ಯಾರು. ಸರ್ಕಾರ ಯಾವುದು ಕರೆಕ್ಟಾಗಿಲ್ಲ ಮೇಡಮ್. ಒಂದು ಸರ್ಕಾರನೂ ಕರೆಕ್ಟ್ ಇಲ್ಲ. ಸಿದ್ದರಾಮಯ್ಯ ಏನು ಮಾಡವ್ರೆ? ಇವಾಗ ಫ್ರೀ ಮಾಡಿಬಿಟ್ಟವ್ರೆ ಹೆಣ್ಮಕ್ಳು ಎಲ್ಲಿಗೋದ್ರು. ಇವಾಗ ಹೆಂಡತಿ ನೋಡ್ರಿ 2 ದಿವಸ ಮನೆಗಿರ್ತಾಳೆ, 3ನೇ ದಿವಸಕ್ಕೆ ಅವಲ್ಲೇ ಊರಾಗಿರ್ತಾಳೆ. ಏನೋ ಇವತ್ತು ಜಾತ್ರೆ ಐತಂತೆ ನಮ್ಮ ಮನೆಗೆ ಹೋಗಿ ಬರ್ತೀನಿ, ಅದ್ರಿಗೂ 500,000 ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಮುನ್ಸ್ಕೊಂಡು ಹೋಗೋದು. ಬಸ್ಸು ಫ್ರೀ ಆಗಿದ್ದೆ, ಅದು ಪರವಾಗಿಲ್ಲ, ಹೋಗ್ಲಿ. ಖರ್ಚುಗಳು ಕೊಡಲೇಬೇಕಲ್ಲ, ಖರ್ಚು ಕೊಡಲೇಬೇಕು. ಇಲ್ಲ ಮುನ್ಸ್ಕೊಂಡು ಹೋಗೋದು. ಮಕ್ಕಳು ಇಲ್ಲಿ ಉಪವಾಸ, ತಗೋ ಮಕ್ಳು ನೀನೇ ಸಾಕು ನೋಡೋಣ. ಇಲ್ಲ ಲೆಕ್ಕಾಚಾರ ಐತಿ ಹೆಣ್ಮಕ್ಳದ್ದು. ಇವಾಗ ಎಲ್ಲ ಪ್ರತಿಯೊಂದಕ್ಕೂ ಹೆಣ್ಮಕ್ಳಿಗೆ ಯೋಚನೆ ಮಾಡಿಬಿಟ್ರು ಯಾರು ಸಿದ್ದರಾಮಯ್ಯವರು. ನಮ್ಮ ಪರಿಸ್ಥಿತಿ ಹೇಳಿಸ್ಕೊಳೋರು ಯಾರು ಯೋಚನೆ ಮಾಡೋರಿಲ್ಲ. ಹಂಗಾಗ್ಬಿಟ್ಟೈತೆ. ನಾವೇನಿದ್ರು ತಗೊಂಡೋಗಿ ಕೊಟ್ರೇನೆ ಮಾತ್ರ ಅಲ್ಲಿ, ಇಲ್ಲಾಂದ್ರೆ ಇಲ್ಲ. ಇವತ್ತು ರಾತ್ರಿ ಮಿನಿಸ್ಟರ್ ಮಾತಾಡಿದಾರಲ್ಲ, ತುಂಬಾ ತೊಂದರೆ ಆಗತ್ತೆ, ನೀವೇ ನೋಡ್ಕೋಬೇಕಂತಾರೆ. ಇದು ಎಲ್ಲಾದ್ರೂ ಆಮೇಲೆ ಈ ಪ್ರೈವೇಟ್ ಬಸ್ ಅವ್ರದ್ದು ಪಾಪ ಅವ್ರು ನೋಡೋಕ್ಕಾಗಲ್ಲ ಮೇಡಮ್. ಪ್ರೈವೇಟ್ ಬಸ್ ಅವ್ರದ್ದು ಹೆಂಗಾಗೈತೆ ಅಂದರೆ ಒಂದು ಬಸ್ಸಾಗಿ ಪ್ರೈವೇಟ್ ಬಸ್ಸಾಗಿ 10 ಜನ ಜೀವನ ಮಾಡ್ತಾರೆ ಮೇಡಮ್. 10ರಿಂದ 15 ಜನ ಜೀವನ ಮಾಡ್ತಾರೆ. ಇವತ್ತು ಆ BMTC ಗಾಡಿಗಳು ಬಿಟ್ಟವ್ರೆ. ಅದು ಇಲ್ಲಿಂಟ ಫಾರಮ್ 4 ಇಲ್ಲ ಅವ್ರಿಗೆ ಫಾರಮ್ 4 ಎಲ್ಲಿಂಟ ಅದು ಹೌಸ್ಪೇಟೆ ಟು ಬೆಂಗಳೂರು ಓಡಿಸ್ಕೊಬೋದು. ಅಮ್ಮ ಬಂದರು ಟೌನಾಗ ಓಡಿಸ್ಕೊಬೋದು. ಎಲ್ಲಿವರೆಗೂ ಕೊಟ್ಟವ್ರು ಗೊತ್ತಾ ಅವ್ರಿಗೆ? ಅಮ್ಮ ಬಂದರು ಮಧುಗಿರಿ ಪಾವಡ ಹುಬ್ಳಿವರೆಗೂ ಓದ್ತಾಯಿದ್ದಾರೆ ಇವಾಗ BMTC. ಅದ್ರಾಗೆ ಜನಗಳಿಗೆ ಹೆಚ್ಚು ಕಡಿಮೆ ಆದರೆ ಯಾರು ಆತಾರೆ? ಅದಕ್ಕೆ ಹೊಣೆ ಯಾರು? ಸರ್ಕಾರ ಬರುತ್ತಾ? ಇಲ್ಲ ಡಿಪೋ ಮ್ಯಾನೇಜರ್ ಕಳಿಸ್ತಾರಲ್ಲ ಅವ್ರು ಬರ್ತಾರಾ? ಹೇಳಿ ಮೇಡಮ್ ನೀವೇ. ಆ ಥರ ಕಷ್ಟ ಕೊಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಕಾರಣ ಇದಕ್ಕೆ. ಈ ಫ್ರೀ ಮಾಡಿರೋದಕ್ಕೆ ಯಾರಿಗೂ ಕೇಳೋಂಗಿಲ್ಲ. ಇವಾಗ ನೆಮ್ಮಂಗ್ಲ ಡಿಪೋ ಮ್ಯಾನೇಜರ್ ಕೇಳಿದ್ರೆ ಸರ್ಕಾರ ಮಾಡಿರೋದು ಅಂತಾರೆ. ಆ ಕಡೆಗೆ ಇದು ಯಶವಂತಪುರ ಡಿಪೋ ಇಲ್ಲೇ ಕೇಳಿದ್ರೆ ಇದಕ್ಕೂ ಸರ್ಕಾರ ಕಾರಣ ಅಂತಾರೆ. ಯಾರಿಗೆ ಕೇಳೋಣ ಮೇಡಮ್? ಒಂದು ಪ್ರೈವೇಟ್ ಬಸ್ಸಾಗಿ 10ರಿಂದ 15 ಜನ ಜೀವನ ಮಾಡ್ತಾರೆ. ಇವತ್ತು ಬಸ್ಸ ಕ್ಲೀನರ್ ಇಲ್ಲ. ಆಟೋದವ್ರದ್ದು ಪರಿಸ್ಥಿತಿ ಹಂಗೆ ಆಗಿರೋದು ಮೇಡಮ್. ಇವಾಗ ನೋಡಿರಿ ಇಲ್ಲಿಂಟ ಅಲ್ಲಿಗೆ ಓದ್ತಾ ಇದೀವ, 3 ಕಿಲೋಮೀಟ್ರ್ ಹಿಂಗೆ ಬಳಸ್ಕೊಂಬರ್ಬೇಕು ನಾವು. ಬಳಸ್ಕೊಂಬಂದು ಅಮ್ಮಮ್ಮ ಅಂದರು 4 ಅವರ್ 5 ಅವರ್ ಆಗೈತೆ ಮೇಡಮ್. ಇನ್ನು ಒಂದು ಯಾವ್ದಾನ ಬಾಡಿಗೆ ನಮಗೇನೋ ಸಿಕ್ತು ಅಂದರೆ ನಾವು ತಗೊಂಡೋಗಿ ಹೆಂಡತಿ ಮಕ್ಳಿಗೆ ಏನೋ ಒಂದು ಅಂಬಲಿನೋ ಗಂಜಿನೋ ಕೊಡಿಸ್ಬೋದು. ಇಲ್ಲ ಅದು ಇಲ್ಲ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೇ ಮೇಡಮ್. ಅನ್ನ ಸಾಂಬಾರು ಕೊಡಿಸ್ತಿದ್ವಿ, ಏನೋ ಮುಲ್ಲಂಗಿನೋ ಏನೋ ಒಂದು ತಗೊಂಡೋಗ್ತಿದ್ವಿ ಮನೆಗೆ. ತರಕಾರಿ 100 ರೂಪಾಯಿ ಕೊಟ್ಟೆ ತರಕಾರಿ ತಗೊಂಡೋಗ್ತಿದ್ವಿ. ಇವಾಗ ಅದು ಇಲ್ಲ. ಹಂಗಾಗೈತೆ ಪರಿಸ್ಥಿತಿ ನಮ್ದು. ಗಂಜಿ ರಾಗಿ ಅಂಬ್ಲಿ ಅದು ಇಲ್ಲ ಮೇಡಮ್. ಹೇಳಿದ್ನಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ. ನಮ್ಮ ಗ್ರಾಚಾರ ಹೆಂಗಾಗೈತೆ ಅಂದರೆ ಇಂಥ ಸರ್ಕಾರಗಳು ಬೇಡವೇ ಬೇಡ. ಈ ಎಲೆಕ್ಷನ್ನೇ ನಡೆಸಬಾರ್ದು. ಈ ಯಾವಾರು ಕಿತ್ತೋದವರು ತಿಂದು ಕುಡಿತಾರಲ್ಲ 200 ರೂಪಾಯಿ 300 ರೂಪಾಯಿ ಕೈ ಚಾಚ್ಕೊಂಡು ಈ ಹೆಣ್ರು ಮಕ್ಳಿಗೆ ಎಲ್ಲ ಅಡ್ಡಿಡ್ತಾರಲ್ಲ ಅಂತ ಇಲ್ಲೇಬಾರ್ದು. ನಮ್ಗಳು ಹಣೆ ಬರ ಹೇಳೋಕ್ಕೆ ಆಗಲ್ಲ. ಅಂಥ ಪರಿಸ್ಥಿತಿ ಬಂದೈತೆ ನಮಗೆ. ನಮ್ಗೆ ಹೇಳ್ಕೊಳ್ಳೇಬಾರ್ದು. ಆಟೋದವ್ರ ಪರಿಸ್ಥಿತಿ, ಈ ಪ್ರೈವೇಟ್ ಬಸ್ನವ್ರದ್ದು ಎಲ್ಲ ಫುಲ್ ದೌರ್ಜನ್ಯ. ಇವಾಗ ಗೋರ್ಮೆಂಟ್ ಬಸ್ಸೇ ಆಗಲಿ, ಒಂದು BTS ಬಸ್ಸೇ BMTC ಬಸ್ನವ್ರದ್ದೇ ಆಗಲಿ, ಅವ್ರದ್ದು ಸರ್ಕಾರ ಇವಾಗ ಈ ಯಾವ ಸರ್ಕಾರ ಐತೆ ಮೇಡಮ್ ಕರ್ನಾಟಕದಾಗೆ? ಅದೇ ಸರ್ಕಾರ ನಡೆಸ್ತೈತೆ. ಇವ್ರಿಗೆ ಕೇಳಿದ್ರೆ ಅವರು GST ನಡೆಸೋರೆ ಅಂತ ಅವ್ರ ಮೇಲೆ ಹೇಳ್ತಾರೆ. ಯಾರಿಗೆ ಕೇಳೋಣ ಮೇಡಮ್? ಅಕ್ಕಿ ಬೇಳೆ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆಯಿತು. ಅವ್ರು GST ಅವ್ರು ಮಾಡ್ತಾವ್ರೆ ಅಂತ ಅವ್ರ ಮೇಲೆ ಹೇಳ್ತಾರೆ. ಈ ಸರ್ಕಾರನೇ ಬೇಡ, ಸುಮ್ಮನೆ ಇದ್ಬಿಡ್ರಿ ಆತ, ನಾವೇ ಸರ್ಕಾರ ಮಾಡ್ಕೊಂಬಿಡ್ತೀವಿ ಆತ. ನಮ್ಮದೇ ಯಾವ್ದಾನ ಒಂದು ಸರ್ಕಾರ ಮಾಡ್ಕೊಂಬಿಡ್ಬೇಕು ಮೇಡಮ್ ಅಷ್ಟೇ. ಇಲ್ಲ ಯಾವುದೋ ಸರ್ಕಾರನೇ ಬರಬಾರ್ದು. ಹಂಗೆ ಇದ್ಬಿಡ್ಬೇಕು, ಸುಮ್ಮನೆ ಇದ್ಬಿಡ್ಬೇಕು ಇವ್ರ ಮನೆಗೆ. ಆ ಥರ ಪರಿಸ್ಥಿತಿ ಬಂದೈತೆ. ನಮ್ಮ ಹೆಣ್ರು ಮಕ್ಳಿಗೆಲ್ಲ ಬೀದಿ ತಂದಂಗೆ ಆಗ್ಬಿಟ್ಟೈತಿ. ಅಂಥ ಪರಿಸ್ಥಿತಿ ತಂದವ್ರಿ ಇವರು. ಸ್ವಲ್ಪ ಹಾಕಿ ಇನ್ನೂ ಒಂದಲ್ಲ 16 ಚಾನಲ್ಗೆ ಹಾಕ್ರಿ, ಅವ್ರಿಗೂ ಸ್ವಲ್ಪ ತಿಳಿಸಿರಿ. ಒಟ್ಟು ಹೆಂಗೋ ನರೇಂದ್ರ ಮೋದಿ ಅವ್ರು ಇರೋದಕ್ಕಿಂತ ನಮ್ಮ ದೇಶ ಉಳಿತೈತೆ. ಅವ್ರು ಇರಲೇಬೇಕು. ನಾನು ಒಬ್ಬ ಮುಸ್ಲಿಮ್ಸವನಾಗಿ ಹೇಳ್ತೀನಿ, ಅವ್ರು ಇರೋದಕ್ಕೆ ನಮ್ಮ ದೇಶ ಉಳಿತೈತೆ. ಆದ್ರೆ ಇರಬೇಕು. ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಇಂಥ ಕೆಟ್ಟ ಕೆಲಸ ಮಾಡಬೇಡ್ರಿ. ದೇಶ ಅವ್ರಿಂಟ ನಮ್ಮ ದೇಶ ಉಳಿದೈತೆ ಮೇಡಮ್. ಯಾರು ಎಕ್ಸಾಂಪಲ್ ಅಂದರೆ ಮೇಡಮ್, ಈ ಪ್ರತಿಯೊಂದಕ್ಕೂ ಏನಕ್ಕೆ ಆಗಲಿ ಅವರು ನಾವು ಸೋಮಾರಿತನ ಬೀಳ್ತಿಲ್ಲ. ಇವಾಗ ಈ ಸರ್ಕಾರ ಇರೋದಕ್ಕೆ ಸೋಮಾರಿತನ ಬೀಳ್ತಾ ಇದೀವಿ ನಾವು. ಸೋಂಬೇರಿಗಳು ಆಗ್ಬಿಟ್ಟವ್ರಿ ಹೆಣ್ಮಕ್ಳು. ಇವಾಗ ಮನೆಗಿಲ್ಲ, ಸೋಂಬೇರಿಗಳು ಆಗ್ಬಿಟ್ಟವ್ರಿ.
ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಕಷ್ಟಪಟ್ಟು ದುಡಿತಾ ಇದ್ದೀವಿ. ಸರ್ಕಾರ ಇರಲಿ, ಸರ್ಕಾರ ಯಾವುದನ್ನ ಇರಲಿ ಕರೆಕ್ಟಾಗಿ ಮಾಡಿರಿ. ಅದೇ ಇವಾಗ ಕುಮಾರಸ್ವಾಮಿ ಅವರು ಇದ್ದಿದ್ರೆ ಆ ಮಕ್ಳಿಗೆ ಯಾವುದೋ ಎಜುಕೇಷನ್ಗೆ ಆಗೋದು. ಇವ್ರು ಏನು ಮಾಡೋದು? ಇವರು ಕೇಂದ್ರದಾಗಿದ್ದರೆ ಏನು ಪ್ರಜ್ಞೆ ಬಂತು ಮೇಡಮ್? ಕರ್ನಾಟಕದಾಗ ಇದ್ದಿದ್ರೆ ಇವಾಗ ಏನನ್ನ ಆಗಿರೋದು? ಕರ್ನಾಟಕದಾಗ ಇದ್ದಿದ್ರೆ ಏನನ್ನ ಆಗಿರೋದು? ಮಕ್ಳಿಗೆ ಎಜುಕೇಷನ್ಗೆ ಏನಕ್ಕ ಆಗಿರೋದು? ಇವರು ಫ್ರೀ ಬಿಟ್ಟರು, ಯಾರಿಗಾನ ಓದೋ ಮಕ್ಕಳಿಗೆ ಫ್ರೀ ಬಿಡಬೇಕಾಯ್ತು. ವಯಸ್ಸಾಗಿದ್ದರು 50 ವರ್ಷ ಅಂಥವ್ರಿಗೆ ಫ್ರೀ ಬಿಡಬೇಕಾಯ್ತು. ಎಲ್ಲರಿಗೂ ಫ್ರೀ ಅಂದ್ಬಿಟ್ರು. ಅವ್ರ ಹೆಂಡ್ತಿಗೂ ಫ್ರೀ, ಇವ್ರ ಹೆಂಡ್ತಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಇವಾಗ ಹೆಂಡ್ತಿದ್ರಿಲ್ಲ ಅವರೇ ಎಲ್ಲ ಹಂಗಾರೆ ಇವ್ರ ಮಿಸ್ಸಸ್ಗಳಿಗೆಲ್ಲ ಹಂಗೆ ಕಳ್ಸವ್ರ? ಇವಾಗ ಅವರು ಹಂಗೆ ಹೋಗೋರ? ಇವ್ರು ಮಾತ್ರ ಎ ಸಿ ಕಾರೇ ಬೇಕು, ಎ ಸಿ ಕಾರಾಗೆ ಕಳಿಸ್ತಾರೆ. ಮತ್ತು ಬಸ್ಸಾಗ ಒಂದು ಸತಿ ಕಳ್ಸೋಕೆ ಹೇಳ್ರಿ. ಟಾಪ್ ಲೋಡ್ ಆಗಿರ್ತದೆ ಗೌರ್ಮೆಂಟ್ ಬಸ್ಸು. ಒಂದು ಗೌರ್ಮೆಂಟ್ ಬಸ್ಸಾಗೆ 59 ಸೀಟು ಕೆಪಾಸಿಟಿ ಇರೋದು. ಅಮ್ಮಮ್ಮ ಅಂದರು 150 ಸೀಟ್ ತುಂಬಿರ್ತಾರೆ. ಹಾಂ, 159 ಸೀಟ್ ಬಿಟ್ಟಿರ್ತಾರೆ. 159 ಸೀಟಿಗೆ ಇವರು ಏನನ್ನ ಹೆಚ್ಚು ಕಡಿಮೆ ಆದ 159 ಜನ ಸತ್ತಿದ್ರು ಅಂದರೆ ಅವ್ರು 159 ಜನಕ್ಕೆ ಇವ್ರು ಆತಾರ ಹೊಣೆ ಆತಾರ ಮೇಡಮ್? ಬಸ್ಸು ಹಿಂಗೆ ಬಗ್ಗೋಗಿರ್ತಾರೆ ಮೇಡಮ್. ಗ್ಯಾರಂಟಿ ಬಿಟ್ಟ ಮೇಲೆ ಹೆಣ್ಮಕ್ಳು ಬರೀ ಹೆಣ್ಮಕ್ಳೇ, ಅದರ ಗಂಡಸರು ಅದು ಇದ್ದಿತ್ತು ಸಾಕು. ಯಾಕಂದರೆ ಮ್ಯಾಗ್ನೆಟ್ ಇದ್ದಂಗೆ ಇರ್ತದೆ ಮೇಡಮ್. ಆರಾಮಾಗಿ ಹೆಂಗೆ ಕಚ್ಕೊಂಡು ಹೋಗ್ಬೋದು, ನಿಂತ್ಕೊಂಡು ಹೋಗ್ಬೋದು. ಹಾಂ, ಒಳ್ಳೆ ಪಾಪ ನಿಂತ್ಕೊಬೋದು ಬಸ್ಸಾಗಿ. ಫ್ರೀ ಬಿಟ್ಟ ಮೇಲೆ ಗಂಡಸರು ಬರ್ರೋ, ಅವರು ಬರೋಲ್ಲ. ಇವಾಗ ಗಂಡಸರು ಸಮೇತ ಬರೋಲ್ಲ, ಹಂಗಾಗ್ಬಿಟ್ಟಿದೆ ಮೇಡಮ್. ಇವಾಗ ಹೆಣ್ಮಕ್ಳ ಜೊತೆಗೆ ಹೋಗ್ಬೇಕು. ಯಾಕಂದರೆ ಇತ್ತಿರುಗುರಿ ಹೆಣ್ಮಕ್ಳೇ, ಹತ್ತಿರುಗುರಿ ಹೆಣ್ಮಕ್ಳು ಏನಪ್ಪಜ್ಜಿ ಹಂಗಾಗ್ಬಿಟ್ಟಿದೆ ಮೇಡಮ್. ಒಂದು BMTC ನೋಡಿರಿ, ಒಂದು KSRTC ಬಸ್ ನೋಡಿರಿ. ಯಾವಾಗನ ನಮ್ಮ ಜೊತೆ ಬಂದು ಇವಾಗ ಗೋರ್ಧನ್ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳಿ ಮೇಡಮ್. ಗೋರ್ಮೆಂಟ್ ಅಫಿಷಿಯಲ್ಸ್ಗಳು ಮಾತ್ರ ಅನುಕೂಲ ಇದು. ಬಡವರಿಗೆ ರೈತರುಗಳಿಗೆ ಅನುಕೂಲ ಅಲ್ಲ ಇದು ಫ್ರೀ. ಬರೀ 4-4:15 ಗೋರ್ಮೆಂಟ್ ಅಫಿಷಿಯಲ್ಸ್ಗಳು ನಿಂತಿರ್ತಾರೆ. ಒಬ್ಬರು ಮೇಡಮ್ ಅವರು ನರ್ಸು ಆಗಲಿ, ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋರು, ಗೋರ್ಮೆಂಟ್ 1.5 ಲಕ್ಷ 2 ಲಕ್ಷ ಸಂಬಳ ತಗೊಳೋರು 4:15 ಬಂದು ನಿಂತಿದ್ರು 5:15 ಆದರೂ ಹೋಗಲ್ಲ. ಯಾವುದನ್ನ ಖಾಲಿ ಬಸ್ಸು ಗೌರ್ಮೆಂಟ್ ಬಸ್ ಬಂತು ಅಂದರೆ ಹತ್ಕೊಂತಾರೆ. ಹಂಗಾಗಿದೆ ಪರಿಸ್ಥಿತಿ.